ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಚಿಕನ್ ಸಾಂಬಾರು ಹೆಂಗೆ ಮಾಡೋದಂತ ತೋರಿಸ್ಕೊಡ್ತೀನಿ. ಮೊದಲು ಮಿಕ್ಸಿ ಜಾರಿಗೆ ಕೊತ್ತಂಬರಿ, ಪುದೀನ ಮತ್ತು ಸ್ವಲ್ಪ ಟೊಮೆಟೊ ಹಾಕ್ಕೊಂಡ್ಬಿಟ್ಟು ರುಬ್ಕೊಂಡ್ಬಿಡ್ರಿ. ನಂತರ ಒಂದು ಕುಕ್ಕರ್ ಇಟ್ಟು ಅದಕ್ಕೆ ಎಣ್ಣೆ ಹಾಕಿ, ಎಣ್ಣೆ ಬಿಸಿ ಆಗಲಿ, ಎಣ್ಣೆ ಜಾಸ್ತಿ ಹಾಕ್ಕೋಬೇಡ್ರಿ. ಎಣ್ಣೆ ಬಿಸಿ ಆದ ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೋರಿ, ಅದನ್ನು ಫ್ರೈ ಮಾಡ್ಕೋರಿ. ಎಣ್ಣೆ ಬಿಸಿಯಾದಾಗಿ ಹಾಕ್ಕೋಬೇಕು ಅದರೊಳಗೆ. ನಂತರ ತೊಳೆದು ಇಟ್ಕೊಂಡಿರ್ತೀವಲ್ಲ ಚಿಕನ್ನ, ಅದನ್ನು ಹಾಕ್ಕೊಂಡು ಮುಚ್ಚಿಟ್ಬಿಡ್ರಿ, ಯಾಕಂದ್ರೆ ಹವೆ ಒಳಗೆ ಬೇಯಲಿ ಅದು ಒಂಚೂರು. ನಂತರ ಸ್ವಲ್ಪ ತೆಗೆದುಬಿಟ್ಟು ಮತ್ತೆ ಅದನ್ನು ಮಿಕ್ಸ್ ಮಾಡ್ಕೊರಿ. ಸರಿಯಾಗಿ ಮಿಕ್ಸ್ ಮಾಡ್ಕೋಬೇಕು ಅದನ್ನು, ಇಲ್ಲಾಂದರೆ ಆ ಕಡೆ ಈ ಕಡೆ ಸ್ವಲ್ಪ ಕುಕ್ಕರ್ ಬಿಸಿ ಇರುತ್ತಲ್ಲ, ಚಿಕನ್ ಅಂಟ್ಕೋತಿರುತ್ತೆ. ನಂತರ ಗ್ಯಾಸ್ ಸ್ವಲ್ಪ ಜೋರು ಮಾಡಿಬಿಟ್ಟು ಮತ್ತೆ ಮಿಕ್ಸ್ ಮಾಡ್ಕೊರಿ. ನಂತರ ಗ್ಯಾಸ್ ಸ್ವಲ್ಪ ಲೋ ಫ್ಲೇಮಲ್ಲಿಟ್ಟು ನಂತರ ಸ್ವಲ್ಪ ಕುದಿಲಿ. ಅದು ಕುದ್ದಾದ ನಂತರ ಚಿಕನ್ ಮಸಾಲ ಮತ್ತು ಸ್ವಲ್ಪ ಗರಂ ಮಸಾಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊರಿ. ಎರಡೂ ಹಾಕ್ಕೋಬೇಕು, ಚಿಕನ್ ಮಸಾಲ ಮತ್ತು ಗರಂ ಮಸಾಲ. ಅದು ಮಿಕ್ಸ್ ಆಗಲಿ ನೀಟಾಗಿ. ಇದೆಲ್ಲ ಮಸಾಲೆ ಹಾಕೋ ಟೈಮಿಗೆ ಗ್ಯಾಸ್ ಲೋ ಫ್ಲೇಮ್ ಒಳಗೆ ಇರಬೇಕು. ನಂತರ ಸ್ವಲ್ಪ ಅರಿಶಿನ ಹಾಕ್ಕೋರಿ. ನಂತರ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಖಾರದ ಪುಡಿ. ಖಾರ ಜಾಸ್ತಿ ತಿನ್ನೋರಿದ್ರೆ ಸ್ವಲ್ಪ ಜಾಸ್ತಿ ಹಾಕ್ಕೋರಿ. ಖಾರ ಉಪ್ಪು ಹಾಕ್ಕೊಂಡು ಟೈಮಿಗೆ ಗ್ಯಾಸ್ ಲೋ ಫ್ಲೇಮ್ ಒಳಗೆ ಇರಬೇಕು, ಜೋರು ಇಟ್ಟಿರಬಾರ್ದು ಅದನ್ನು. ಅದು ನೀಟಾಗಿ ಮಿಕ್ಸ್ ಆಗಲಿ. ನಂತರ ನಾವು ರುಬ್ಬಿಟ್ಟಿರುವಂಥ ಕೊತ್ತಂಬರಿ, ಪುದೀನ ಮತ್ತು ಟೊಮೆಟೊ ಆ ಮಸಾಲೆನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊರಿ. ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಮಸಾಲೆ ಎಲ್ಲ ಚಿಕನ್ ಒಳಗೆ ಸರಿಯಾಗಿ ಬೆರಿಬೇಕದು. ನಂತರ ಅದನ್ನು ಸ್ವಲ್ಪ ಹೊತ್ತು ಮುಚ್ಚಿಟ್ಬಿಡ್ರಿ. ಗ್ಯಾಸ್ ಲೋ ಫ್ಲೇಮ್ ಒಳಗೆ ಇರಬೇಕು ಇದೆಲ್ಲ ಮಾಡುವಾಗ. ನಂತರ ಅದು ಆಗ್ತಿರುತ್ತೆ ಅನ್ನೋಷ್ಟೊಳಗೆ ಈ ಕಡೆ ನಾವು ಸ್ವಲ್ಪ ಕೊಬ್ಬರಿ ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ಲ, ಸ್ವಲ್ಪ ಕೊಬ್ಬರಿ ಮತ್ತು ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡು ರುಬ್ಕೊಂಡು ಬಂದುಬಿಟ್ರಿ. ಅದನ್ನು ನಂತರ ತೆಗೆದ್ಬಿಟ್ಟು ನೋಡ್ಕೋಬೇಕು, ಅದನ್ನು ಮತ್ತೆ ಮಿಕ್ಸ್ ಮಾಡಿಕೊಂಡು ರುಬ್ಬಿಟ್ಟಿರುವಂಥ ಮಸಾಲೆನ ಚಿಕನ್ ಒಳಗೆ ಹಾಕ್ಕೊಂಡು ಮತ್ತೊಂದು ಸಾರಿ ಅದನ್ನು ಮಿಕ್ಸ್ ಮಾಡ್ಕೊರಿ. ಎಲ್ಲ ಮಸಾಲೆ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊರಿ. ಮಸಾಲೆ ಹಾಕೋ ಟೈಮಿಗೆಲ್ಲ ಗ್ಯಾಸು ಲೋ ಫ್ಲೇಮ್ ಒಳಗೆ ಇರಬೇಕು. ನೀಟಾಗಿ ಮಿಕ್ಸ್ ಆಗಲಿ ಅದು. ನಂತರ ಮತ್ತೆ ಅದನ್ನು ಮುಚ್ಚಿಟ್ಬಿಡ್ರಿ. ಒಂದು 5 ನಿಮಿಷ ಆಗಲಿ ಅದು ಅಷ್ಟೇ. ಇದಾದ ನಂತರ ಸ್ವಲ್ಪ ನೀರು ಹಾಕ್ಕೊರಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊರಿ. ಅಳತೆ ನೋಡಿಕೊಂಡು ಅದನ್ನು ಮುಚ್ಚಿಟ್ಬಿಡ್ರಿ. ಇದು 4 ರಿಂದ 5 ವಿಸಿಲ್ ಆಗಲಿ. ಚಿಕನ್ ಸಾಂಬಾರು ರೆಡಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ.